ಯಾಕೆಂತ ಹೇಳಿದ್ರೆ ತುಂಬ ಜನಕ್ಕೆ ಈ ಗೈಡೆನ್ಸು ಈ ಸರ್ವಿಸಸ್ ಬೇಕು. ನಿರನ್ ಅವರ HbA1c 7 ಇತ್ತು. ಇನಿಷಿಯಲಿ ನಾನು 3 ವರ್ಷ ಹಿಂದೆನೇ ಬರಬೇಕಾಗಿತ್ತು. ಓಕೆ, ಬಿಕಾಸ್ ಆಫ್ ಸಮ್ ಮಿಸ್ಕಾನ್ಸೆಪ್ಷನ್, ಅದು ಡಿವೈಸು ನೀವು ಒಳಗಡೆ ಹಾಕ್ಬಿಡ್ತೀರಾ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ದೆನ್ ಮೈ ವೈಫ್ ಟೋಲ್ಡ್ ಆ ಥರ ಏನೂ ಇಲ್ಲ ರೀ, ಜಸ್ಟ್ ಅವ್ರು ಹಿಂಗೆ ಹಾಕ್ತಾರೆ, ಸೊ ದೇ ವಿಲ್ ಜಸ್ಟ್ ಸ್ಟಾರ್ಟ್ ಮಾನಿಟರಿಂಗ್ ಇಟ್ ಅಂತ. ದೆನ್ ಇಟ್ ಟುಕ್ ಮಿ 3 years. ಓಕೆ, ಸೊ ಅದು ಡಿಸೈಡ್ ಮಾಡಿ, ಬಿಕಾಸ್ ಆಮೇಲೆ ಮೈ ವೈಫ್ ಡಿಡ್ R&D, ನಿಮ್ಮ ಹತ್ರ ಮಾತಾಡಿ, ಇವ್ರ ಹತ್ರ ಎಲ್ಲ ಮಾತಾಡಿ, ದೆನ್ ವಿ ಕೇಮ್ ಟು ನೋ ದಿಸ್ ಇಸ್ ವಾಟ್ ಇಟ್ ಈಸ್ ಅಂತೇಳಿ. 3 ವರ್ಷ ತಗೊಂಡ್ರು ಡಿಸೈಡ್ ಮಾಡೋಕ್ಕೆ. ಆದರೆ ಈಗ ಇದು ಹೇಳಬೇಕು ಅಂತ ಹೇಳ್ತಾ ಇಲ್ಲ, ಇಟ್ ಈಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಯು ಪೀಪಲ್ ಆರ್ ಡೂಯಿಂಗ್ ಎ ವೆರಿ ಗುಡ್ ಜಾಬ್. ದಿ ಎಕ್ಸ್ಪೀರಿಯನ್ಸ್ ವಾಟ್ ಐ ಹ್ಯಾಡ್ ಇಸ್ ರಿಯಲಿ ಅಮೇಝಿಂಗ್. ಅವರ ಎಕ್ಸ್ಪೀರಿಯನ್ಸ್ ಯಾವಾಗಾದರೂ ವಂಡರ್ ಮಾಡಿದ್ದೀರಾ? ಎಷ್ಟೊಂದು ಸೆಲೆಬ್ರಿಟೀಸು, ಅಥ್ಲೀಟ್ಸು ಪೋಸ್ಟ್ ಪ್ರೆಗ್ನೆನ್ಸಿ ಎಷ್ಟು ಬೇಗ ಟಕ್ ಅಂತ ಅವರು ಓಲ್ಡ್ ವೆಯ್ಟಿಗೆ ಬರ್ತಾರೆ. ಹೇಗೆ ಸಾಧ್ಯ ಮೇಡಮ್? ಅವ್ರಿಗೇನು ಮೇಡಮ್, ಒಂದು ದೊಡ್ಡ ಟೀಮ್ ಇರುತ್ತೆ, ಗೈಡ್ ಮಾಡ್ತಾರೆ, ಅದಕ್ಕೆ ಅವರು ಅಷ್ಟು ಈಸಿಯಾಗಿ ಓಲ್ಡ್ ವೆಯ್ಟಿಗೆ ಬರ್ತಾರೆ. ನೋಡಿ, ನಮ್ಮ ಕ್ಲೈಯೆಂಟ್ ನಿತ್ಯ ಅಂತ, ಅವರ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮಗಲ್ಲಿ ಹಾಕ್ತಾ ಇದ್ದೀನಿ. ಅವರಿಗೆ 8 month ಓಲ್ಡ್ ಬೇಬಿ ಇದೆ. ನಿಮ್ಮ ಥರನೇ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇತ್ತು ಅವರಿಗೆ. ಜಾಯ್ನ್ ಆಗೋಕ್ಕೆ ಮುಂಚೆ ಜಾಯ್ನ್ ಆಗ್ಬೋದಾ, ಜಾಯ್ನ್ ಆಗಬಾರ್ದಾ, ನಾನೇನಾದರೂ ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಮಗುವಿಗೆ ಫೀಡ್ ಮಾಡ್ತಾ ಇದ್ದೀನಿ, ಅದಕ್ಕೇನಾದ್ರು ತೊಂದರೆ ಆಗ್ಬೋದಾ ಅಂತ ಅವರ ಎಲ್ಲ ಕ್ವೆಶ್ಚನ್ಸ್ಗೆ ಎಷ್ಟು ಚೆನ್ನಾಗಿ ಆನ್ಸರ್ ಬಂದಿದೆ. ವಿತಿನ್ 3 months 8 to 9 kgs ಹೆಲ್ತಿಯಾಗಿ ರೆಡ್ಯೂಸ್ ಮಾಡಿದ್ದಾರೆ. ಇದಕ್ಕೆ ಅವ್ರು ಯಾವ ದೊಡ್ಡ ಟೀಮ್ಗೆ ಹೋಗಿಲ್ಲ ರೀ. ನಮ್ಮ ಅಲಾಮಿ ರ್ಯಾಪ್ ನ್ಯೂಟ್ರಿಷನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ನಮ್ಮ ಡಯಟಿಷಿಯನ್ಸ್ ಅವರ ಜೊತೆ ಅವ್ರಿಗೇನು ಬೇಕು, ಏನು ಸೂಟ್ ಆಗುತ್ತೆ, ಸೂಟ್ ಆಗಲ್ಲ ಅಂತ ಪ್ರತಿ ದಿವಸ ಅವ್ರ ಕೈ ಹಿಡಿದು 90 days ಇಂಥ ಅಮೇಝಿಂಗ್ ಟ್ರಾನ್ಸ್ಫರ್ಮೇಷನ್. ನಿಮ್ಮ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ಕಲಲ್ಲಿ ಐದರ್ ಪ್ರೆಗ್ನೆನ್ಸಿ ಟೈಮ್ ಅಥವಾ ಪೋಸ್ಟ್ ಡೆಲಿವರಿ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ ನಮ್ಮ ನಂಬರಲ್ಲಿದೆ, ಕಾಂಟ್ಯಾಕ್ಟ್ ಮಾಡಿ.